ನಮಸ್ಕಾರ ಗೆಳೆಯರೇ, ಎಲ್ರಿಗೂ MP ನೆಲೋಗಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಮೌನೇಶ್ವರ ನೆಲೋಗಿ. ನಾನು ಏನಪ್ಪ ಅಂದರೆ ಇವತ್ತು ಬ್ಲಾಗ್ ಫಸ್ಟ್ ಟೈಮ್ ಮಾಡಕತ್ತೀನಿ. ಇಲ್ಲಿವರೆಗೂ ನಾನು ಮಾಡಿಲ್ಲ ಬ್ಲಾಗ್. ಒನ್ ಟೈಮ್ ಮಾಡಿದ್ದೆ, ಅದು ನನಗೆ ಯಾಕೋ ಇಷ್ಟ ಅಲ್ಲಾರದ ಕಾರಣಕ್ಕೆ ನಾನು ಅದು ಡಿಲೀಟ್ ಮಾಡೀನಿ. ಏನಪ್ಪ ಇವತ್ತು ಫಸ್ಟ್ ಟೈಮ್ ಯಾಕೆ ಬ್ಲಾಗ್ ಮಾಡ್ಲತ್ತೀನಿ ಅಂದ್ರೆ ನಾನು ಯಾರು ಏನು ನಿಮಗೇನು ಗೊತ್ತಾಗಬೇಕಲ್ಲ, ಅದ್ರ ಸಲುವಾಗಿ ನಾನು ಇದನ್ನು ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಬ್ಲಾಗ್ ಮಾಡ್ಲಾಕತ್ತೀನಿ. ನನ್ನ ಪರಿಚಯ ಅಂದರೆ ಏನಪ್ಪ ಅಂದರೆ ನನ್ನ ಹೆಸರು ಮೌನೇಶ್ವರ, ನಮ್ಮ ತಂದೆಯವ್ರ ಹೆಸರು ಪ್ರಕಾಶ್ ಪತ್ತಾರ್. ನಾವು ನೆಲೋಗಿ ಊರವರು. ನೆಲೋಗಿಯಪ್ಪ ಅಂದ್ರೆ ಕರ್ನಾಟಕದಲ್ಲಿರುವ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಒಂದು ಹಳ್ಳಿ, ಹೋಬಳಿ ಅನ್ನಬೇಕು. ನಾನೇನಪ್ಪ ಅಂತಂದ್ರೆ ನನಗೆ ಒಂದು 5-6 ವರ್ಷ, ಒಂದು 7-8 ವರ್ಷ ನಾ ಸ್ವಲ್ಪ ಒಕ್ಕಲ್ತನ ಮಾಡೀನಿ. ಆಮೇಲೆ ಒಂದು ಅಂಗಡಿ ಇಟ್ಕೊಂಡಿನಿ. ಅಂಗಡಿ ಅಂದ್ರೆ ಬಂಗಾರ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ಎಲ್ಲ ಬಜೆಟ್ ಪ್ರಾಬ್ಲಮ್ ಸಲುವಾಗಿ ಅಂಗಡಿ ಸ್ವಲ್ಪ ವ್ಯಾಪಾರ ಡಲ್ ಅದ. ಬೇರೆ ಅಂಗಡಿ ಮಾಡ್ಕೋಬೇಕು ಅಂದ್ಕೊಂಡಿನಿ. ಒಂದು ವಾರ 15 ದಿನ ಟೈಮ್ ಹೊಸ ಅಂಗಡಿ ಮಾಡ್ಬೇಕಂತ ಮಾಡೀನಿ. ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಟೈಮು. ನಾನೇನಪ್ಪ ಅಂದ್ರೆ ಊರಾಗ ಸಾಧಾರಣ ವ್ಯಕ್ತಿ. ಯಾವುದೋ ತಂಟೆ ತಕರಾರು, ಯಾವುದೋ ಗೋಜು ಏನೇ ಇಲ್ಲ. ಎಲ್ಲರಿಗೂ ಸ್ವಲ್ಪ ಒಳ್ಳೆಯಪ್ಪ ಹುಡುಗ ಅನ್ನೋ ಥರ ಏನಿ. ನನಗೇನಪ್ಪ ಅಂದ್ರೆ ಬ್ಲಾಗ್ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆದ್ರೂ ಕೆಲವೊಂದು ವೀಡಿಯೋಸ್ಗಳು ನೋಡೀನಿ. ಇದೇ ಥರ ಮಾಡ್ಬೇಕು ಅನ್ಕೋತೀನಿ. ಬಟ್ ಅದು ಮಾತಾಡಬೇಕಾದಾಗ ಏನು ಹೇಳ್ಬೇಕು ಏನಿಲ್ಲ ಸ್ವಲ್ಪ ಕನ್ಫ್ಯೂಸ್. ಅಂದ್ರೆ ನಾನೇನು ಕರೆಕ್ಟಾಗಿ ಹೇಳ್ತೀನಿ ಇಲ್ಲೋ, ನಾನು ಮಾತಾಡೋದು ನಿಮಗೆ ಇಷ್ಟ ಆಗುತ್ತೆ ಇಲ್ಲೋ. ನಾನು ಮಾತಾಡಿದ್ದು ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ಏನಾದ್ರು ತಿಳಿಸ್ರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕು ನನಗೆ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಒಬ್ರಿಗೊಬ್ರು ಸಪೋರ್ಟಿಂಗ್ ಇರಬೇಕಲ್ಲ. ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್, ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಕೇಳ್ತಿದ್ದೀನಿ. ಸಪೋರ್ಟ್ ಮಾಡಿರಿ ನನಗೆ. ನಾನೇನಾದರೂ ಇಲ್ಲ, ನೀವು ನಿಮ್ಗೆ ಯಾವ ಥರ ಇಷ್ಟ ಅಂದರೆ ಕಾಮಿಡಿ ಎಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಏನಾದ್ರು ನಮ್ಮ ಮಕ್ಕಳಿಂದ ಒಂದು ಸಣ್ಣ ಪುಟ್ಟ ಗೇಮ್ಗಳು ಆಡಿಸ್ತೀನಿ. ಅಡುಗೆ ಅದು ನನಗೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರ್ತದೆ. ಆದರೆ ನಮ್ಮ ಮನೆಯವ್ರು ಅಡುಗೆ ಸರಿಯಾಗಿ ಮಾಡ್ತಾರೆ. ಅವ್ರು ಮಾಡಿದ ಅಡುಗೆನ ನಾನು ಸ್ವಲ್ಪ ನಿಮಗೆ ತೋರಿಸ್ತೀನಿ ಅಷ್ಟೇ. ನನಗೂ ಅಡುಗೆ ಬರುತ್ತೆ. ಸ್ವಲ್ಪ ನಿಮ್ಗೆ ರೂಢಿ ಆದರೆ ನಾನೇ ಖುದ್ದಾಗಿ ಮಾಡಿ ತೋರಿಸ್ತೀನಿ. ಅಂದರೆ ನನಗೆ ನಾನ್ ವೆಜ್ ಅದು ಬರಲ್ಲ, ವೆಜಿಟೇರಿಯನ್ ಮಾಡ್ತೀನಿ. ನಾನು ಯಾವಾಗ ಕಲ್ತಿದ್ದ ಅಡುಗೆ ಅಂದ್ರೆ ಬ್ಯಾಚುಲರ್ ಲೈಫ್ನಲ್ಲಿ ಕಲ್ತೀನಿ ನಾನು. ಕರೆಕ್ಟ್ ಬರ್ಲತ್ತಲ್ಲಪ್ಪ. ಬ್ಯಾಚುಲರ್ ಲೈಫ್ ಅಂದ್ರೆ ಕಾಲೇಜ್ಗೆ ಹೋಗೋ ಟೈಮಿಗೆ ಬೆಂಗಳೂರಾಗ ಒಂದು 3 ವರ್ಷ ಕಾಲೇಜ್ಗೆ ಹೋಗಿದ್ದೆ. ಆ ಟೈಮ್ದಾಗ ನಾನು ಅಡುಗೆ ಅದೆಲ್ಲ ಮಾಡೋಕೆ ಕಲ್ತೀನಿ. ರೂಮ್ಗಳದಾಗೆಲ್ಲ ಒಬ್ಬೊಬ್ಬರು ಒಂದೊಂದು ಹೊರಸ್ಗಳು ಕೆಲಸ ಮಾಡಬೇಕಾಗಿತ್ತಲ್ಲ. ಆ ಟೈಮ್ದಾಗ ನಾನು ಅಡುಗೆ ಮಾಡ್ಲಿಕ್ಕೆ ನೋಡ್ಕೊಂಡು ಅಡುಗೆ ಮಾಡೋಕೆ ಕಲ್ತೀನಿ. ಅಡುಗೆಗಳು ಸ್ವಲ್ಪ ಮಟ್ಟಿಗೆ ಬರ್ತಾವೆ. ಸ್ವಲ್ಪ ಸಪೋರ್ಟಿಗೆ ನಾನು ಅಂತಿರ್ತಾಳೆ. ಸ್ವಲ್ಪ ನನ್ನ ಮಕ್ಕಳಿಂದ ಗೇಮ್ ಆಡಿಸ್ತೀನಿ. ಅವ್ರ ಕಡೆಯಿಂದ ಡ್ಯಾನ್ಸ್ ಮಾಡಿಸ್ತೀನಿ. ಹೇಳಿದ್ದು ಮಾಡ್ತಾರೆ ಹುಡುಗರು, ಬಿಡೋದಾರ ಫೋನ್ ಇಲ್ವಾ. ಇವನು ಪವನ್ ಕುಮಾರ್, ಇವನು ಎರಡನೇ ಮಗ. ಇವನು ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡ್ಬೇಕನ್ನೋದು ಭಾಳ ಕಾಯಸಿ ಇವನಿಗೆ. ಓದಿದ್ರೆ ಹುಷಾರಿಲ್ಲ, ಇಲ್ಲಂತಲ್ಲ. ನಾನು ಇಲ್ಲೇ ನಮ್ಮೂರಾಗೆ ಕಳಿಸ್ಲಾತೀನಿ. ಬೇರೆ ಅಷ್ಟು ದೊಡ್ಡ ಇದರದ ಸ್ಕೂಲಿಗೆ ಹಾಕಿಲ್ಲ, ನಾನು ಸಾಧಾರಣ ಸ್ಕೂಲಿಗೆ ಹಾಕೀನಿ. ಸ್ವಲ್ಪ ಮನೆಯೆಲ್ಲ ಹೇಳ್ಕೊಡ್ತೀವಿ, ಓದೋದಕ್ಕೆ ಹೇಳ್ಕೊಡ್ತೀವಿ.
ಸ್ವಲ್ಪ ಅಷ್ಟರಲ್ಲೇ ಸ್ವಲ್ಪ ಹುಷಾರಲ್ಲ. ನಿನ್ನ ಸ್ಕೂಲ್ ಹೆಸರು ಹೇಳಪ್ಪ. ಜ್ಞಾನ ಸಿಂಧು ಸ್ಕೂಲ್. ಎಲ್ಲಿ ಬರುತ್ತಪ್ಪ ನಿಮ್ಮ ಸ್ಕೂಲು? ನಿಮ್ಮೂರು ಯಾವುದು? ಯಲಗಿ ತಾಲೂಕು ಜೇವರ್ಗಿ. ಜೇವರ್ಗಿ ಅನ್ಬೇಕು, ಹೇಳ್ಬೇಕು, ಜಗ್ಗೆ ಮಾತಾಡ್ಬೇಕು. ಕೆಲವೊಂದು ಬ್ಲಾಗ್ಗಳು ಅಂದ್ರೆ ನಾನು ಸೈಕಲ್ ಓಡಿಸೋದು ಕಾಯಸ್ ನನಗೆ. ಸೈಕಲ್ ಓಡಿಸ್ತೀನಿ, ಸೈಕಲ್ ಅದ ನಮ್ಮ ಅಪ್ಪ ಅವ್ರಿಗೆ ಕೊಟ್ಟಿದ್ದೆ. ಅಂದ್ರೆ ನಮ್ಮ ಅಪ್ಪ ಅವ್ರಿಗೆ ಕೊಡೋದು ಭಾಳ ದಿನ ಆಗಿಲ್ಲ, ಅಂದ್ರೆ ಲಾಕ್ಡೌನ್ಕಿಂತ ಮೊದಲು 2000 ಲಾಕ್ಡೌನ್ದಾಗೆ 2020ನೇ ಇಸ್ವಿಯಲ್ಲಿ ನಮ್ಮ ಅಪ್ಪವರು ಸಾಯಕ್ಕನ ಮುಂಚೆ 2 ದಿನ ಮೊದಲು ಕೊಟ್ಟಿದ್ರು. ಯಾಕಂದ್ರೆ ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಕಾಲು ಸ್ವಲ್ಪ ನಡೆಯೋದು ಭಾಳ ಕಷ್ಟ ಇತ್ತು. ಅದಕ್ಕೋಸ್ಕರ ಸೈಕಲ್ ತಂದು ಕೊಟ್ಟಿದ್ರು. ಸ್ವಲ್ಪ ಸೈಕಲ್ ಹೊಡೆದ್ರೆ ಸ್ವಲ್ಪ ಕವರ್ ಆಗ್ತದೆ, ನೀ ಟ್ರೈ ಮಾಡು, ಸೈಕಲ್ ಹೊಡಿ, ಸ್ವಲ್ಪ ಎದ್ದು ತಿರುಗಾಡ್ಲಿಕ್ಕೆ ನಿನಗೆ ಹೆಲ್ಪ್ ಆಗ್ತದೆ ಅಂತೇಳಿ ನನ್ನ ಸೈಕಲ್ ಇಸ್ಕೊಟ್ಟಿದ್ರು. ಆ ಲಾಕ್ಡೌನ್ದಾಗ ನಮ್ಮ ಅಪ್ಪವ್ರಿಗೆ ಸ್ವಲ್ಪ ಹಾರ್ಟ್ ಆಗಿದ್ದಕ್ಕೆ ಡೆತ್ ಆದ್ರೆ ಆ ಟೈಮಲ್ಲಿ. ಅದು ಅವ್ರ ನೆನಪಿಗೋಸ್ಕರ ನಾನು ಎಷ್ಟು ದಿನ ಅಷ್ಟೇ ಇಟ್ಟಿದ್ದೆ. ನಾನು ಸ್ವಲ್ಪ ದಿನ ಓಡಿಸಿ ಎಷ್ಟು ದಿನವೂ ಅಷ್ಟೇ ಇಟ್ಟಿದ್ದೆ. ನಾನು ಸ್ವಲ್ಪ ದಿನ ಓಡಿಸಿ ಆಮೇಲೆ ಬಿಟ್ಟೆ. ನಾನು ಸ್ವಲ್ಪ ಹೋಗಲಿಲ್ಲ ಹೊರಗೆ ಬಿಟ್ಟೆ. ಈಗ ನನ್ನ ಮಗ ಓಡಿಸ್ತಾನೆ, ಅದು ಸೈಕಲ್ ಓಡಿಸ್ತಾನೆ, ಅವನೇ ಓಡಿಸ್ತಾನೆ. ನಾನು ಯಾವಾಗಾರು ಮಾರ್ನಿಂಗ್ ಹೋಗ್ತೀನಿ. ನಾನು 5:30 ವಾಕಿಂಗ್ ಅದು ಹೋಗ್ಬರ್ತೀನಿ. ಅಂದ್ರೆ ಸೈಕಲ್ ತೊಗೊಂಡು ಹೋಗ್ತೀನಿ, ನಮ್ಮ ಸೈಕಲ್ ತೊಗೊಂಡು ಹೋಗ್ತೀನಿ, ಇಲ್ಲ ನಡ್ಕೊಂಡು ಹೋಗ್ತೀನಿ. ಸೈಕಲ್ ಮೇಲೆ ಜಾಸ್ತಿ ಹೋಗ್ತೀನಿ. 1 ಅವರ್ ಹೋಗಿ ಬರ್ತೀನಿ. ಒಂದು 5-6 ಕಿಲೋಮೀಟ್ರ್ ಹೋಗ್ಬರ್ತೀನಿ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು 5-10 ಕಿಲೋಮೀಟ್ರ್ ತನಕ ಹೋಗ್ತೀನಿ. ಈಗ ನಾ ಏನಪ್ಪ ಅಂದ್ರೆ ಬ್ಲಾಗಿಂಗ್ ಸೈಕಲ್ ಮೇಲೆ ಮಾಡ್ಬೇಕನ್ನೋದು ಮೊದಲಿಂದಲೂ ಸೈಕಲ್ ಮೇಲೆ ಬ್ಲಾಗಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಒಂದು ಟೈಮ್ ಮಾಡಿದ್ದೆ, ಅದು ನನಗೆ ಇಷ್ಟ ಆಗಿಲ್ಲ. ಅದು ಯಾಕೋ ನನ್ನ ಮಾತು ಇಷ್ಟ ಆಗಿಲ್ಲ. ಸ್ವಲ್ಪ ನಾಚಿಕೆ ಸ್ವಭಾವ, ಹಿಂಜರಿತೀನಿ ಸ್ವಲ್ಪ ಮಾತಾಡಬೇಕಾದ್ರೆ. ಆದ್ರೂ ಕೂಡ ಈ ಸಾರಿ ಸ್ವಲ್ಪ ಧೈರ್ಯ ಮಾಡಿ ಮಾತಾಡಬೇಕು. 4 ದಿನ ಇತ್ತು ಇವಾಗ ಮಾತಾಡಬೇಕು ಅಂದ್ಕೊಂಡು. ಅದಕ್ಕೋಸ್ಕರ ಧೈರ್ಯ ಮಾಡೀನಿ, ಬ್ಲಾಗಿಂಗ್ ಮಾಡ್ತೀನಿ. ನನ್ನ ಬೈಕ್ ಮೇಲೆ ಎಲ್ಲೆಲ್ಲಾದರೂ ಹೋಗೋಕ್ಕಾದ್ರೆ ಬ್ಲಾಗಿಂಗ್ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ. ಸೈಕಲ್ ಮೇಲೂ ಮಾಡ್ತೀನಿ. ಒಂದು ನಮ್ಮೂರು ಸುತ್ತಮುತ್ತ ಇದ್ದ ಕೆಲವೊಂದು ಹಳ್ಳಿಗಳಿಗೆ ತೋರಿಸ್ತೀನಿ. ಸೈಕಲ್ ಮೇಲೆ ಹೋಗ್ತೀನಿ, ಮತ್ತೆ ಎಲ್ಲಿ ಗಾಡಿ ಮೇಲೆ ಹೋಗಲ್ಲ. ಸ್ವಲ್ಪ ದೂರ ಇದ್ದರೆ ಗಾಡಿ ಮೇಲೆ ಹೋಗ್ತೀನಿ. ಸೈಕಲ್ ಮೇಲೆ ಅಂದ್ರೆ ಸ್ವಲ್ಪ ಎನರ್ಜಿ ಅಂದ್ರೇನು, ನಿಮಗೊಂದು ಒಳ್ಳೆ ಟಿಪ್ಸಪ್ಪ. ಅಂದ್ರೆ ಎನರ್ಜಿಗೋಸ್ಕರ, ಎಕ್ಸಸೈಸೂ ಆಗ್ತಾವೆ. ಆರೋಗ್ಯ ಕಾಪಾಡ್ಕೋಬೇಕಲ್ಲ ನಾವು. ಏನಾದರೂ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಅಥವಾ ವಾಕ್ ಮಾಡೋದು ಸ್ವಲ್ಪ ಆರೋಗ್ಯವಂತರಾಗಿರ್ಬೋದು. ಅದಕ್ಕೋಸ್ಕರ ಸೈಕಲ್ ಮೇಲೆ ಹೋಗೋದನ್ನು ವೀಡಿಯೋ ಮಾಡಿ ಬ್ಲಾಗ್ ಮಾಡಿ ಹಾಕ್ತೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿರಿ. ಯಾವುದ್ರ ಬಗ್ಗೆ ಏನಾದರೂ ಹೇಳಂದರೆ ಹೇಳ್ತೀನಿ. ಯಾವುದಾದ್ರು ಒಂದು ಟಾಪಿಕ್ ತೊಗೋತೀನಿ. ಸುಮ್ಮನೆ ಮಾತಾಡ್ಲಿಕ್ಕೆ ನನಗೆ ಅಷ್ಟು ಇದಾಗಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್. ಸುಮ್ಮನೆ ವೀಡಿಯೋ ಮಾಡಿ ಬಿಡೋದು ಅಂದ್ರೆ ಏನಪ್ಪ ಅನ್ನಿಸ್ಬಿಡ್ತದೆ. ಏನೋ ಯಾರು ಲೈಕ್ ಮಾಡ್ತಾರೋ ಇಲ್ಲೋ, ಏನೋ ಒಂಥರ ಹುಚ್ಚರಾಟ ಅನ್ನಿಸ್ತದೆ. ಹಂಗಲ್ಲ, ಯಾವುದಾದ್ರು ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ಯಾವುದಾದ್ರು ಒಂದು ಹಳ್ಳಿಗೆ ಹೋಗ್ತೀನಿ ಅಥವಾ ಸೈಕಲ್ ಮೇಲೆ ವಾಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾರ್ನಿಂಗ್ ವೀಡಿಯೋ ಮಾಡ್ತೀನಿ. ನಾನು ಲಾಂಗ್ ಹೋಗಿರೋದಂದ್ರೆ ಒಂದು 50 ಕಿಲೋಮೀಟ್ರ್ ಲಾಂಗ್ ಹೋಗಿರ್ಬೋದು. ಅದಕ್ಕಿಂತ ಹೆಚ್ಚಿಗೆ ಹೋಗಿಲ್ಲ. 50 ಕಿಲೋಮೀಟ್ರ್ ಹೋಗಿ ಬರೋದು ಅಂದರೆ 50 ಕಿಲೋಮೀಟ್ರ್ ಹೋಗೋದು, 50 ಕಿಲೋಮೀಟ್ರ್ ಬರೋದು ಅಂದರೆ 100 ಕಿಲೋಮೀಟ್ರ್ ಹೋಗಿ ಬಂದೇನಿ. ಇಲ್ಲಂತಲ್ಲ, ಹೋಗೀನಿ, ಭಾಳ ಸಾರಿ ತಿರುಗಾಡೀನಿ. ನಾ ಬೆಂಗಳೂರಾಗಿದ್ದಾಗ ಅವಾಗ ಸ್ವಲ್ಪ ಕಾಲೇಜ್ಗೆ ಹೋದಾಗ ಸೈಕಲ್ ಮೇಲೆ ಜಾಸ್ತಿ ತಿರುಗಾಡ್ತಿದ್ದೆ. ಸೈಕಲ್ ಇತ್ತು ನಂದು.
ನಂದಂತಲ್ಲ, ನಮ್ಮ ಅವ್ರ ಫ್ರೆಂಡ್ ಅವ್ರದ್ದಿತ್ತು. ಅವ್ರು ಸ್ವಲ್ಪ ಬಳಕೆಗೋಸ್ಕರ ಕೊಟ್ಟಿದ್ದರು. ಒಂದು 3 ವರ್ಷ ಯೂಸ್ ಮಾಡಿ ಮತ್ತೆ ರಿಟರ್ನ್ ಅವರಿಗೆ ಕೊಟ್ಟೀನಿ. ಅದಾದಮೇಲೆ ನನ್ನ ಹತ್ರ ಸೈಕಲ್ ಇರಲಿಲ್ಲ, ನಾನು ಸೈಕಲ್ ಓಡಿಸಿಲ್ಲ. ಯಾವಾಗಲೂ ಸ್ವಲ್ಪ ಎನರ್ಜಿ ಇದ್ದೆ. ಸ್ವಲ್ಪ ಗಾಡಿ ಮೇಲೆ ಅಂದ್ರೇನು ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು. ಗಾಡಿ ಮೇಲೆ ಒನ್ ಟೈಮ್ ಆ್ಯಕ್ಸಿಡೆಂಟ್ ಇತ್ತು. ಆ ಟೈಮ್ದಲ್ಲಿ ಸ್ವಲ್ಪ ಕಾಲಿಗೆ ಸ್ವಲ್ಪ ನೋವು, ನಡೆಯೋದು ಸ್ವಲ್ಪ ಕಷ್ಟ ಆಗ್ತಾ ಆ ಟೈಮಲ್ಲಿ. ಆವಾಗ ನಮ್ಮ ಅಪ್ಪವ್ರು ಇಸ್ಕೊಟ್ಟಿದ್ರು. ಅದ್ರ ಮೇಲೆ ಇಲ್ಲಿ ಇನ್ನೋವರೆಗೂ ಇಟ್ಕೊಂಡಿದ್ದೀನಿ. ಅಂದರೆ ಇವಾಗ 2020ರಿಂದ ಇವಾಗ 25 ಆಗಸ್ಟ್ ತಿಂಗಳಲ್ಲಿ ಇಸ್ಕೊಟ್ಟಿದ್ರು. ಜುಲೈ 28ಗೆ ಸೈಕಲ್ ತಂದೀವಿ. ನಮ್ಮಪ್ಪ ನಾವು ಹೋಗಿ ತಂದೀವಿ. ಅದು ಕೊಡಿದ ಮೇಲೆ 1ನೇ ತಾರೀಕು ಅವ್ರು ಡೆತ್ ಆಗಿತ್ತು. ಏನೋ ನಮ್ಮ ಟೈಮ್ ಸುಮಾರು ಆ ಟೈಮ್ ಕೆಲವು ಟೈಮ್ ಹೇಳಕ್ಕೆ ಬರಲ್ಲ, ಯಾವ ಟೈಮ್ ಹೆಂಗೆ ಬರುತ್ತೆ ಅಂತೇಳಿ. ಆ ಟೈಮ್ ಹೋಗ್ಬೇಕು ಅನ್ನೋದಿರ್ತೇನೋ ದೇವರು ಯಾಕೆ ಜಲ್ದಿ ಕರ್ಸ್ಕೊಂಡ. ಅವ್ರ ನೆನಪಿಗೋಸ್ಕರ ನಾನು ಜಾಸ್ತಿ ಬಳಕೆ ಮಾಡಿರಲಿಲ್ಲ. ಈಗ ನನ್ನ ಮಗ ಓಡಿಸ್ತಾನೆ, ನಾನು ಯಾಕೆ ಬೇಡ ಅಲ್ಲಿ ಅಂದ್ರೂ ಸ್ವಲ್ಪ ಬೈತಿರ್ತೀನಿ, ಸೈಕಲ್ ಓಡಿಸ್ಬೇಡ, ಓಡಿಸ್ತು ಸೈಕಲ್ ಒರೆಸ್ಕೊಂಡು ಓಡಿಸು ಮಾಡು ಅಂತೇಳಿ ಹೇಳ್ತೀನಿ. ಅಂದ್ರೂ ಸ್ವಲ್ಪ ಏನೋ ಒಂದು ಇದರಲ್ಲಿ ಸೈಕಲ್ ಏನೂ ಆಗಿಲ್ಲ, ಮುಡ್ದಿಲ್ಲ, ಏನಾಗಿಲ್ಲ, ಕರೆಕ್ಟ್ ಸರಿಯಾಗದ. ಅದು ನಮ್ಮ ಅಪ್ಪರು ಇಸ್ಕೊಟ್ರೆ ಅಂತೇಳಿ ಕಾಯ್ಕೋಬೇಕು ಅನ್ಕೋತೀನಿ. ನನ್ನ ಮಗನ ಸಲುವಾಗಿ ಅದನ್ನು ತಲೆಯನ್ನು ತೆಗಿಬೇಕಂತೀನಿ. ತಲೆಯನ್ನು ಹೋಗಲ್ಲ, ಅದು ಇಟ್ಕೋಬೇಕನ್ನೋದು ಕಾಯಸ್ ಒಂದು ಕಡೆಗೆ. ಆದರೆ ಮಗಂದು ಓಡಿಸ್ತಾನಪ್ಪ, ಅವನಿಗೆ ಯಾಕೆ ಇದು ಮಾಡೋಣ ಅಂತೇಳಿ ಅವನಿಗೆ ಕೊಡ್ತೀನಿ, ನಾನು ಕೊಡ್ತೀನಿ. ಅವ್ನು ಒರೆಸಿಲ್ಲ ಅಂದ್ರೆ ನಾನು ಒರೆಸ್ತೀನಿ ನನ್ನ ಸೈಕಲ್ನ. ಮುಂದೆ ಅದೇ ಬ್ಲಾಗ್ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ಬ್ಲಾಗ್ ಮಾಡ್ತೀನಿ. ಬ್ಲಾಗ್ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಧೈರ್ಯ ಬೇಕು. ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಫ್ರೀಯಾಗಿ ಮಾತಾಡ್ಬೇಕಲ್ಲ. ನಾನು ಸ್ವಲ್ಪ ಹಿಂಜರಿತೀನಿ. ನಾನು ಏನು ಮಾತಾಡ್ತೀನಪ್ಪ, ನಾನು ಏನಾದರೂ ತಪ್ಪು ಮಾತಾಡಿದಂದ್ರೆ ನಾನು ಸೋಷಿಯಲ್ ಮೀಡ್ಯಾದಾಗ ಮಾತಾಡ್ಬೇಕಾದ್ರೆ ಮತ್ತು ಎಲ್ಲರೂ ನೋಡ್ತಾರೆ. 4 ಜನರ ಜೊತೆ ಮಾತಾಡೋದು ಅದು ಬೇರೆ ಆಗ್ತದೆ, ಇದು ಪಬ್ಲಿಕ್ನಾಗ ಮಾತಾಡ್ದಂಗೆ ಆಗ್ತದೆ. ಅಂದ್ರೆ ಈಗ ನಾನು ಒಂದು ರೂಮ್ದಲ್ಲಿ ಕೂತು ಮಾತಾಡೋಕೆ ಇಲ್ಲಂತಲ್ಲ, ಅಂದ್ರೆ ಎಲ್ಲರೂ ನೋಡ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಇರೋದಲ್ಲ. ಅದ್ರ ಸಲುವಾಗಿ ನಾನು ಏನಾರು ಕರೆಕ್ಟಾಗಿ ಮಾತಾಡ್ಬೇಕು, ಸುಮ್ಮನೆ ಏನೋ ಮಾತಾಡಬಾರ್ದು. ಏನಾದರೂ ತಪ್ಪಾದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸ್ರಿ. ಏನಾದರೂ ಒಂದು ಸಜೆಷನ್ ಹೇಳ್ಬೇಕಂದ್ರೆ ಪ್ಲೀಸ್ ದಯವಿಟ್ಟು ಸಜೆಷನ್ ಹೇಳ್ರಿ. ನಿಮ್ಮ ಗೈಡೆನ್ಸ್ ಬೇಕು ನನಗೆ, ನಿಮ್ಮ ಸಪೋರ್ಟ್ ಬೇಕು. ಇಷ್ಟು ಹೇಳಿ ನಾನು ಬ್ಲಾಗ್ ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಏನೇ ತಿಳ್ಕೊಬೇಡ್ರಿ, ಮಿಸ್ಟೇಕ್ ಮಾಡ್ಕೊಬೇಡ್ರಿ. ಬಾಯ್.